ಜಿಲ್ಲಾ ಎಸ್ಪಿ ನೇತೃತ್ವದಲ್ಲಿ ಜನಸಂಪರ್ಕ ಸಭೆ, ಸಾರ್ವಜನಿಕರ ಅಹವಾಲು ಆಲಿಸಿ ಸ್ಥಳದಲ್ಲೇ ಪರಿಹಾರಕ್ಕೆ ಸೂಚನೆ. ಹುಣಸೂರು ಉಪವಿಭಾಗದ ವತಿಯಿಂದ ಸೋಮವಾರ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಮಲ್ಲಿಕಾರ್ಜುನ್ ಬಾಲದಂಡಿ ಐಪಿಎಸ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಜನಸಂಪರ್ಕ ಸಭೆ ನಡೆಯಿತು. ಸಭೆಯಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ಸಾರ್ವಜನಿಕರು ತಮ್ಮ ದೂರು ಹಾಗೂ ಅಹವಾಲುಗಳನ್ನು ಎಸ್ಪಿ ಅವರಿಗೆ ಸಲ್ಲಿಸಿದರು. ಕಾನೂನು ಸುವ್ಯವಸ್ಥೆ, ಸಂಚಾರ ಸಮಸ್ಯೆ ಮತ್ತು ಸೈಬರ್ ವಂಚನೆ, ಅಕ್ರಮ ಮದ್ಯ ಮಾರಾಟ, ಮಹಿಳೆಯರ ಮೇಲೆ ದೌರ್ಜನ್ಯ ಸೇರಿದಂತೆ ಹಲವು ಸಮಸ್ಯೆಗಳ ಬಗೆಹರಿಸುವಂತೆ ನಾಗರಿಕರು ಮನವಿಯನ್ನ ಮಾಡಿದರು. ಪ್ರತಿ ದೂರನ್ನ ತಾಳ್ಮೆಯಿಂದ ಆಲಿಸಿದ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ಸ್ಥಳದಲ್ಲೇ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳಿಗೆ ಕರೆ ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಿದರು. ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸುವುದೇ ಪೊಲೀಸ್ ಇಲಾಖೆಯ ಮೊದಲ ಆದ್ಯತೆಯಾಗಿದೆ. ದೂರು ನೀಡಲು ಯಾರು ಹಿಂಜರಿಯಬೇಡಿ ಅಂತ ಹೇಳಿದ್ರು. ನಿಮ್ಮ ಜೊತೆ ಪೊಲೀಸ್ ಇಲಾಖೆ ಸದಾ ಇದ್ದೇ ಇರುತ್ತದೆ ಅಂತ ಭರವಸೆಯನ್ನ ನೀಡಿದರು. ಸಿಪಿಐ, ಪಿಎಸ್ಐಗಳು ಸೇರಿದಂತೆ ಉಪವಿಭಾಗದ ಎಲ್ಲ ಪೊಲೀಸ್ ಠಾಣೆಗಳ ಅಧಿಕಾರಿಗಳು ಹಾಜರಿದ್ದರು. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಯೋಜಕ ಪ್ರಕಾಶ್, ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಇನ್ನಿತರರು ಒಂದು ಸಂದರ್ಭದಲ್ಲಿ ಹಾಜರಿದ್ದರು. ಇದುವರೆಗೆ ಹುಣಸೂರು ತಾಲೂಕಿನಲ್ಲಿ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಹಲವಾರು ವಿಷಯಗಳ ಬಗ್ಗೆ ನಮಗೆ ಮನವರಿಕೆ ಮಾಡಿಕೊಟ್ಟಿದೆ. ಹಲವಾರು ವಿಷಯಗಳು ಅಂತಂದ್ರೆ ಮುಖ್ಯವಾಗಿ ಹುಣಸೂರು ಪಟ್ಟಣದಲ್ಲಿ ಜನಸಂಖ್ಯೆ ಜಾಸ್ತಿ ಕೇಸ್ ಒಂದ್ ಮಾಡಿದೀವಿ. ಬಟ್ ನಮಗೆ ಮಾಹಿತಿ ಕೊಡಿ, ಎಲ್ಲೆಲ್ಲಿ ಮಾರಾಟ ಮಾಡ್ತಾರ? ಹಂಗ ಅಂಗಡಿಯಲ್ಲಿ ಏನಾದ್ರು ಮಾರಾಟ ಮಾಡ್ತಾ ಇದಾರ? ಮುಚ್ಚಿ ಆತರ ಇದ್ರೆ ಮಾಹಿತಿ ಒಂದೊಂದು ಹಾಳೈತೆ. ನಾವು ಹೋಗ್ಬೇಕಾದ್ರೆ ಎತ್ತಿಂದ ಬಿಡ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿಂದ ಈ ಕಡೆಯಿಂದ ಮೈಸೂರು ಕಡೆ ಹೋಗ್ಬೇಕಾದ್ರೆ ಎರಡ ಕಡೆ ಎರಡು ಗುಂಡಿಗಳು ತುಂಬಾ ಡೇಂಜರ್ ಆಗಬೇಕು. ಅವಕ್ಕೆ ಯಾವತ್ತು ಕೂಡ ಪ್ರಾಣಕ್ಕೆ ಆಗಲಿ. ನಾನು ಕೂಡ ಒಂದ್ಸರಿ ಬಿದ್ದು ಎದ್ದಿದ್ದೀನಿ. ದಯಮಾಡಿ ಅದನ್ನ ಜಲ್ದಿ ಅವ್ರನ್ನ PWD ಇದು ಸಂಬಂಧಪಟ್ಟ ಹೇಳಿ ಮಾಡಿಸಿದ್ದಾರೆ. ಆಯ್ತಾಯ್ತು. ಎಲ್ರಿಗೂ ಸಹ ನಾನು ವಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು. ಕಟ್ಟಬೇಕಾ? ಅಲ್ಲಿ ಎಳ್ಕೊಂಡು ಬರ್ತಾರೆ, ಕರ್ಕೊಂಡು ಬರ್ತಾರೆ, ಊರೊಳಗಡೆ ಜನ ತುಂಬಿಡ್ತಾರೆ, ಕರ್ಕೊಂಡು ಬರ್ತಾರೆ. ಒಂದು ಕೆರೆ ಇದೆ ಸರ್, ಆ ಕೆರೆ ಡೌನ್ ಇಳಿಸ್ಕೊತಾರೆ, ಅಲ್ಲಿ ಕಲೆಕ್ಷನ್ ಮಾಡ್ಕೊತಾರೆ, ಪುನಃ ಒಂದು ರಿಟರ್ನ್ ಕಳಿಸ್ತಾರೆ. ಅವ್ರೇನ್ ಮಾಡ್ತಾರೆ, ಇವತ್ತು ಒಂದು ಮಾಡ್ತಿದ್ರೆ ನಾಳೆ ನಾಲ್ಕು ಮಾಡ್ತಾರೆ. ಆ ಮಟ್ಟಿಗೆ ಆಗೈತೆ ಸರ್. 25 ಕುಟುಂಬ ಬೀದಿಗೆ ಬಂದ್ಬಿಟ್ಟೈತೆ ಸರ್. ದಯವಿಟ್ಟು ನೀವು ಈಗ ಆ ಊರಿನಲ್ಲಿ ಕಂಪ್ಲೇಂಟ್ ಬಂದವು. ಒಂದನೇ ಕರಣಿ, ಒಂದು 2ನೇ ಕರಣಿ, 3ನೇ ಕರಣಿ ಇದೆ. ಎಲ್ಲ ಕರಣಿ ಕೋರ್ಟ್ ಮಾಡ್ತಿರ್ತಾರೆ. ಕರಣಿ ಕೂಡ ಮಾಡ್ತಾರೆ. ಎಲ್ಲ ಕಡೆಗೆ ಕೋರ್ಟ್ ಮಾಡ್ತಾರೆ. 10 ವರ್ಷ ಮಾಡ್ತಾರೆ. ಯಾರು ಇರ್ತಾರಲ್ಲ ಯಾವ ಕಡೆ ಬಿಡುತ್ತಲ್ಲ ಮತ್ತೆ ನೇಮ ಇರ್ತಾರೆ ಸರ್. 10ವರೆಗೆ ಭಾರೋಪ ಮಾಡ್ತಾರೆ. ಅಂಗಡಿಯಲ್ಲಿ 7ವರೆಗೆ ಭಾರೋಪ ಮಾಡುತ್ತೆ. 10-8 ಕಾಲಕ್ಕೆ ಭಾರೋಪ ಮಾಡುತ್ತೆ. ಎಲ್ಲ ತಪ್ಪಿಸಬಹುದು ಅನ್ನೋದು ನನ್ನ ಸಲಹೆ. ಇಲ್ಲ ಅಂತಂದ್ರೆ ಕೇಸ್ಗಳು ಟೋಟಲ್ ಕೇಸ್ಗಳು ಜಾಸ್ತಿ ಆಗ್ತದೆ. ನಿಮ್ಮ ಕಡೆಗೆ ಅದು ಅಸಾಧ್ಯ ಉಂಟಾಗುವ ಮತ್ತೊಂದು ನಮ್ದು ಅಸ್ಪೃಶ್ಯತೆ ಕಾನೂನು ಮತ್ತೆ ನಮ್ಮ ಇತರೆ ಸಮುದಾಯಗಳ ಸಹಕಾರದಿಂದ ಕಡಿಮೆ ಆಗ್ತಾ ಇದೆ. ಕೆಲವು ಕಡೆ ಇದು ಕೂಡ ಸ್ಪರ್ಶತೆ ಇದೆ. ಅದು ಘೋಷಿತವಾಗಿದೆ ಮತ್ತು ಅಘೋಷಿತವಾಗಿದೆ. ಕಮ್ಮಿ ಇದೆ, ಆದ್ರೆ ಕೆಲವು ಕಡೆ ಇದೆ. ನಮ್ಮ ಹುಣಸೂರಿನಲ್ಲಿ ಇತ್ತೀಚೆಗೆ ಮೊನ್ನೆ ನಾವು DSP ಕರೆದಿದ್ದು, ಇನ್ಸ್ಪೆಕ್ಟರ್ ಕೃಷ್ಣವನ್ನು ಕರೆದಿದ್ದು. ಅವರು ನಿಮ್ಮಿಂಡಿದ್ರು. ಬ್ರಾಹ್ಮಣ ಸಮಾಜದ ಒಂದು ಹಿರಿಯವರಲ್ಲಿ ದಲಿತ ಸಮಾಜವನ್ನ ಕರೆದು ಆ ದೇವಸ್ಥಾನಕ್ಕೆ ಪ್ರವೇಶವನ್ನು ಕೊಟ್ಟು ನಮ್ಮ ಕೈಯಲ್ಲಿ ದಲಿತ ಸಮಾಜದ ಮುಖಂಡರ ಕೈಯಲ್ಲಿ ದೇವರನ್ನ ರಥವನ್ನ ಇಳಿಸಿ ಪೂಜಾ ಕಾರ್ಯವನ್ನು ಮಾಡಿ ಸಾಪತ್ಯ ಬದಲನ್ನು ಮಾಡುವಂತ ಒಂದು ಕಾರ್ಯ ನಮ್ಮ ರಾಜ್ಯದ ಒಂದು ಮಾದರಿಯಾಗಿದೆ. ಇದು ಹುಣಸೂರಿನ ಅತ್ಯಂತ ಬಹಳ ಒಂದು ಬದಲಾವಣೆ, ಸಾಮಾಜಿಕ ನ್ಯಾಯದ ಒಂದು ಪರಿಕಲ್ಪನೆ. ಇದರಿಂದ ದಲಿತ ಸಮಾಜ, ಯಾವ ದಲಿತ ಸಮಾಜ ಅಸಮಾನತೆಯಿಂದ. ಎಲ್ಲರಿಗೂ ನಮಸ್ಕಾರ. ನಾನು ಬ್ರೀಫ್ ಆಗಿ 1 ನಿಮಿಷ ಮಾತಾಡಿ ಮತ್ತೆ ಕೊನೆಯಲ್ಲಿ ಮಾತಾಡ್ತೀನಿ. ನಾನು
ಸುಮಾರು 4 ತಿಂಗಳಾಯಿತು ಈ ಒಂದು ಜಿಲ್ಲೆಗೆ ಬಂದು. ಇದು ಬಂದ ನಂತರದಲ್ಲಿ ಎಲ್ಲ ತಾಲೂಕು ವೈಸ್ ನಾನು ಜನರ ಜೊತೆ ಮಾತಾಡಬೇಕು, ಮತ್ತು ಅವ್ರ ಸಮಸ್ಯೆಗಳು ಏನಿದಾವೆ ಅಲ್ಲೇ ಹೋಗಿ ಅವ್ರ ಸಮಸ್ಯೆಗಳನ್ನು ಆಲಿಸಬೇಕಂತೇಳಿ ಅವತ್ತನ್ನೇ ನಾನು ಡಿಸೈಡ್ ಮಾಡಿದ್ದೆ. ಕಾರಣಾಂತರಗಳಿಂದ ಹುಣಸೂರು ತಾಲೂಕಿನಲ್ಲಿ ಇದುವರೆಗೂ ಮಾಡಲಿಕ್ಕೆ ಆಗಿರಲಿಲ್ಲ. ಇವತ್ತು ಆ ಒಂದು ಕಾಲ ಕೂಡಿ ಬಂದಿದೆ. ಹುಣಸೂರು ತಾಲೂಕಾ ಮಟ್ಟದ ಎಲ್ಲ ಗ್ರಾಮದಿಂದ ತಾವೆಲ್ಲ ಬಂದಿರ್ಬೋದು. ಬಿಳಿಕೆರೆ ಭಾಗದವ್ರು ಬಂದಿದ್ರ? ಬಿಳಿಕೆರೆ ಬಂದಿದ್ರಲ್ಲ? ಓಕೆ. ಹುಣಸೂರು ಗ್ರಾಮಾಂತರ ಭಾಳ ಜನ ಅವರೇ ಇದ್ದಾರೆ. ಹುಣಸೂರು ಟೌನ್ ಅವರು ಇದ್ದಾರೆ. ಮೂರು ಸ್ಟೇಷನ್ ಅಷ್ಟೇ ಅಲ್ಲ? ಓಕೆ. ಅವರೆಲ್ಲ ಸ್ತ್ರೀ ಶಕ್ತಿ ಸಂಘದವರ? ಯಾರು ಒಂದೇ ಬಟ್ಟೆ ಅಂದರೆ ಬಟ್ಟೆ ಹಾಕೊಂಬಂದಿದ್ದಾರೆ? ಅಂಗನವಾಡಿ ಕಾರ್ಯಕರ್ತರು. ಎಲ್ಲಿಂದ ಬಂದಿದ್ದೀರಿ ನೀವೆಲ್ಲ? ಟೌನ್ದವರ? ಓಕೆ. ಸೊ ಎಲ್ಲರಿಗೂ ಸ್ವಾಗತ. ಕಡಿಮೆ ಸಮಯದಲ್ಲಿ ಸಹಿತ ಹೇಳಿದ್ರು ಸಹಿತ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಿರಿ. ನಿಮ್ಮ ಸಮಸ್ಯೆಗಳು ಏನಿದೆ ನೇರವಾಗಿ ಸಮಸ್ಯೆಗಳ ಬಗ್ಗೆ ಹೇಳಿದ್ರೆ ನಾವು ನೋಟ್ ಮಾಡ್ಕೋತೀವಿ. ಸಾಧ್ಯವಾದ್ರೆ ಸ್ಥಳದಲ್ಲಿ ನಮ್ಮ ಅಧಿಕಾರಿಗಳು ಅದಕ್ಕೆ ಉತ್ತರ ಕೊಡ್ತಾರೆ. ಆಗದೇ ಇದ್ರೆ ವೆರಿಫೈ ಮಾಡಿ ಕೊಡ್ತೀವಿ. ಕೆಲವೊಂದು ತೀರಾ ಪರ್ಸನಲ್ ಸಮಸ್ಯೆ ಇದ್ರೆ ನಂತರದಲ್ಲಿ ನಮಗೆ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಹೇಳ್ಬೋದು. ದಯವಿಟ್ಟು ಶಾಂತ ರೀತಿಯಿಂದ ಎಲ್ಲ ತಮ್ಮ ಸಮಸ್ಯೆಗಳ ಬಗ್ಗೆ, ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ನಮ್ಮ ಗಮನಕ್ಕೆ ತಂದಲ್ಲಿ ಅದನ್ನ ಸರಿಪಡಿಸುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸಿ ನನ್ನ ಸದ್ಯದ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.